ವಿಫಲತೆ ಇದರ ಅರ್ಥ ನಿಸರ್ಗದ ಇಚ್ಛೆಯನ್ನು ನಾವು ಒಪ್ಪಿಕೊಂಡು ಬದುಕುವ ಮನಸ್ಥಿತಿಯೇ ನಿಜವಾದ ನಿಸರ್ಗದ ಇಚ್ಛೆಗೆ ನಾವು ಯಾರು ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಗಿಡ ಇದೆ, ಒಂದು ಗಿಡದಾಗ ಒಂದು ಎಲೆ ಇತ್ತು, ಇಲ್ಲಿ ಸಣ್ಣ ಎಲೆ ಇತ್ತು. ಈ ಎಲಿ ನಾ ಹೇಳ್ದಂಗ ಗಿಡ ಕೇಳಬೇಕು, ನಾ ಅಳಗ್ಯಾಡಂದ ಗಿಡ ಅಳಗ್ಯಾಡ್ಬೇಕು ಸಾಕು. ಗಿಡ ಅಳಗ್ಯಾಡ್ದಾಗ ಎಲಿ ಅಳ್ಳಾಡ್ಬೇಕು. ಅಕಸ್ಮಾತ್ ಎಲಿ ಇಲ್ಲ, ನಾ ಅಳಗ್ಯಾಡ್ದಾಗ ಗಿಡ ಅಳಗ್ಯಾಡ್ಬೇಕು, ನಾ ಸುಮ್ಮನೆ ಇದ್ದಾಗ ಗಿಡ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇತ್ತು, ಸಾಧ್ಯ ಇಲ್ಲ. ಹಂಗ ಈ ಜಗತ್ತನ್ನೋದೇನಿದೆ ಇದು ವಿಶ್ವ ಒಂದು ವೃಕ್ಷ ಇದೆ. ಈ ವಿಶ್ವ ವೃಕ್ಷದಲ್ಲಿ ನಾನು ಒಂದು ಸಣ್ಣ ಎಲೆ ಅಷ್ಟೇ. ನನ್ನ ಇಚ್ಛೆಯಂತೆ ಗಿಡ ನಡೆಯುವುದಿಲ್ಲ, ಗಿಡದ ಇಚ್ಛೆಯಂತೆ ನಾನು ಅಳಗಾಡಬೇಕು. ಅದು ನಿಲ್ಲಬೇಕು, ಅದು ಬೀಸಬೇಕು. ಇದನ್ನು ಕಲಿಯುವುದು, ಒಪ್ಪಿಕೊಂಡು ಬದುಕಬೇಕಾಗ್ತೈತಿ. ಅದಕ್ಕೆ ಸೋಲು ಅಂದ್ರೆ ಏನಲ್ಲ, ನಾವೇನು ಬಹಳ ಅದ್ರ ಬಗ್ಗೆ ತಲೆ ಕೆಡಿಸಬೇಕಾಗ್ತದೆ. ಸೋಲು ಇದರ ಅರ್ಥ ನಿಸರ್ಗದ ಒಂದು ಇಚ್ಛೆ ಐತಿ, ನಿಸರ್ಗದ ಇಚ್ಛೆಯೊಳಗೆ ನನ್ನ ಇಚ್ಛೆ ಐತಿ, ನನ್ನ ಇಚ್ಛೆಯಂತೆ ಏನೋ ನಡೀಲಿಲ್ಲ ಅಂದ್ರೆ ನಾನು ಅದಕ್ಕೆ ಸೋಲು ಅಂತ ತಿಳ್ಕೊಂತೀನಿ ಅಷ್ಟೇ. ಅಂದ್ರೆ ಇದನ್ನ ಶರಣರು ಹೆಂಗೆ ವಿಶ್ಲೇಷಣೆ ಮಾಡೋದು ಅಂದ್ರೆ, ಜಗತ್ತಿನೊಳಗೆ ಇರೋವು ಎರಡೇ ಭಾಷೆ, ಒಂದು ದೇವರ ಭಾಷೆ, ಇನ್ನೊಂದು ಒಂದು ದೇವರ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ದೇವರ ಭಾಷೆ ಏನು, ಇವನಿಗೆ ಯಾವಾಗಲೂ ಪರೀಕ್ಷೆ ಮಾಡ್ಬೇಕಾ ಅಂತ ನಾವು ಈಗ ನೋಡಿ ನೀವು ಚಲೋ ಕಾರ್ಯಕ್ರಮ ಮಾಡಕ್ತೀವಿ, ನೋಡೋಣ ಮೈ ಕೊಟ್ಟು ನೋಡೋಣ ನೀವು ರೋಡ್ ಹೋಗ್ತಾರ, ಅವನು ಪರೀಕ್ಷೆ ಮಾಡೋದು ಅವನು. ಇದು ದೇವನ ಭಾಷೆ. ಸೋಲಿಸುವೆನೆಂಬ ಭಾಷೆ, ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ನೀ ಏನ್ ಮಾಡ್ತಿ ಮಾಡ, ಅದರ ಗೆಲುವೆನೆಂಬ ಭಾಷೆ ಭಕ್ತನದು. ಏನು ಕೊಟ್ಟರು ನಾ ಗೆದ್ದ ತೀರ್ತೀನಿ ಅಂತ ಅವನೊಳಗೆ ಛಲ ಇರ್ತೈತಲ್ಲ, ಅವನಿಗೆ ಭಕ್ತ ಅಂದ ಕೂಡಲೇ ಒಂದು ಚರಿಗೆ ಮೀಸಲು ನೀರು ತಗೊಂಡು